ಸ್ಮಾರ್ಟ್ ಮೀಟರ್ ಖರೀದಿ ಮತ್ತು ಅಳವಡಿಕೆಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿತ್ತು ಸರ್ಕಾರದ ಮೇಲೆ. ಇವತ್ತು ಸ್ವತಃ ಇಂಧನ ಸಚಿವರೇ ಪ್ರೆಸ್ ಮೀಟ್ನಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸ್ಮಾರ್ಟ್ ಮೀಟರ್ ಹಗರಣ ಆರೋಪ, 15,000 ಕೋಟಿ ಅಕ್ರಮ ಆಗಿಲ್ಲ. ಬಿಜೆಪಿ ಆರೋಪ ಅಲ್ಲಗೆಳೆದ ಕೆಜೆ ಜಾರ್ಜ್. ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಹಗರಣ ಅಂತ ಬಿಜೆಪಿ ಮಾಡಿದ ಆರೋಪಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನಾ ಆರೋಪ ಅನುಮಾನಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆ ನಿಯಮದ ಪ್ರಕಾರವೇ ನಡೆದಿದೆ. ನಿಯಮದ ಪ್ರಕಾರದಂತೆಯೇ ಸ್ಮಾರ್ಟ್ ಮೀಟರ್ ದರ ನಿಗದಿಯಾಗಿದೆ. ಕೆಟಿಪಿಪಿ ಆಕ್ಟ್ ಉಲ್ಲಂಘನೆ ಆಗಿಲ್ಲ. 15,000 ಕೋಟಿ ಅಕ್ರಮ ಎಲ್ಲಿಂದ ಬಂತು ಅಂತ ಬಿಜೆಪಿ ಆರೋಪಕ್ಕೆ ಜಾರ್ಜ್ ಸ್ಪಷ್ಟನೆ ನೀಡಿದ್ದಾರೆ. ಎಲ್ರಿಗೂ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯವಲ್ಲ. ಹೊಸ ಮನೆಗಳಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಕಡ್ಡಾಯ. ರಾಜ್ಯದಲ್ಲಿ ಎಲ್ಲರಿಗೂ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಅಲ್ಲ, ಹೊಸ ಮನೆಗಳಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಕಡ್ಡಾಯ ಎಂದಿದ್ದಾರೆ ಇಂಧನ ಸಚಿವ. ನಮ್ಮ ರಾಜ್ಯದಲ್ಲಿ ಹೊಸ ಕನೆಕ್ಷನ್ಗೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲಾಗುತ್ತೆ. ಬೇರೆ ರಾಜ್ಯಗಳು ಬಲ್ಕ್ ಆಗಿ ಮೀಟರ್ ತೆಗೆದುಕೊಳ್ತಿದ್ದಾರೆ, ಅದಕ್ಕೆ ಮೀಟರ್ ದರ ಕಡಿಮೆ ಇದೆ. ನಮ್ಮ ರಾಜ್ಯದಲ್ಲಿ ಹೊಸ ಕನೆಕ್ಷನ್ಗೆ ಮಾತ್ರ ಮೀಟರ್ ಅಳವಡಿಕೆ ಮಾಡಲಾಗ್ತಿದೆ. ಕಡಿಮೆ ಪ್ರಮಾಣದಲ್ಲಿ ಸ್ಮಾರ್ಟ್ ಮೀಟರ್ಗಳಿಗೆ ಆರ್ಡರ್ ಮಾಡಿರೋದಕ್ಕೆ ದರ ಜಾಸ್ತಿ ಆಗಿದೆ ಅಂತ ಜಾರ್ಜ್ ವಿವರಣೆ ನೀಡಿದ್ದಾರೆ. ಕೇಂದ್ರದ ಸಬ್ಸಿಡಿ ಪಡೆದ್ರೆ 900 ರೂಪಾಯಿ ಸಿಗುತ್ತೆ. ನಾವು ಕೇಂದ್ರದ ಸ್ಕೀಮ್ ತೆಗೆದುಕೊಳ್ತಿಲ್ಲ, ಹೀಗಾಗಿ ಮೀಟರ್ ದರ ದುಬಾರಿ ಆಗಿದೆ ಎಂದಿದ್ದಾರೆ. ಮೋಸ್ಟ್ ಆಫ್ ದ ಸ್ಟೇಟ್ಸ್ RDS ಸ್ಕೀಮ್ ತಗೊಂಡು ಅವರು ಎಂಟೈರ್ ಮೀಟರ್ಗಳನ್ನ ಚೇಂಜ್ ಮಾಡ್ತಾರೆ. ನಾವು 2 ಕೋಟಿ 16 ಲಕ್ಷ ಮಾಡಿದರೆ ನಮ್ದು ಕಡಿಮೆ ಆಗಿ KRC ಇಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ all the new meters has to be become smart meters. All the temporary connections should be in the smart meters. For temporary connection, the prepaid is a must ಅಂತ ಹೇಳ್ತಾರೆ. ಅವರಿಗೆ ಹೊಸ ಕನೆಕ್ಷನ್ ಅವರಿಗೆ ದಟ್ ಇಸ್ ಆಪ್ಷನಲ್ ಅಂತ ಹೇಳ್ತಾರೆ, ಹೊರತು ಸ್ಮಾರ್ಟ್ ಮೀಟರ್ ಇಸ್ ಕಂಪಲ್ಸರಿ ಅಂತ ಹೇಳ್ತಾರೆ. ಟೆಂಡರ್ ನಿಯಮ ಉಲ್ಲಂಘಿಸಿಲ್ಲ. ರಾಜಶ್ರೀ ಕಂಪನಿ ಕಪ್ಪು ಪಟ್ಟಿಯಲ್ಲಿಲ್ಲ. ಸ್ಮಾರ್ಟ್ ಮೀಟರ್ ಟೆಂಡರ್ ವೇಳೆ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಆಗಿಲ್ಲ. ನಿಯಮದ ಪ್ರಕಾರ ಎಲ್ಲವೂ ನಡೆದಿದೆ. ರಾಜಶ್ರೀ ಕಂಪನಿ ಕಪ್ಪು ಪಟ್ಟಿಯಲ್ಲಿಲ್ಲ. ಪ್ರಕ್ರಿಯೆಯಲ್ಲಿ ತಪ್ಪಾಗಿದ್ರೆ ದಾಖಲೆ ಕೊಟ್ಟರೆ ಪರಿಶೀಲನೆ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಮಾಡ್ತಾ ಇರುವ 15,000 ಕೋಟಿ ಹಗರಣ ಆರೋಪವನ್ನ ಇಂಧನ ಮಂತ್ರಿಗಳು ತಳ್ಳಿ ಹಾಕಿದ್ದಾರೆ. ಯಾವುದೇ ಮಿಸ್ಯೂಸ್ ಆಗಲಿಲ್ಲ. ಅದತ್ರ ಮಿಸ್ಯೂಸ್ ಆಗಿದ್ರೆ ನಾವ್ಯಾಕೆ ಸೆಲೆಕ್ಟೆಡ್ ಇದಕ್ಕೆ ಹೋಗಬೇಕಾಗಿತ್ತು? ಕನ್ಸ್ಯೂಮರ್ಸ್ 2.16 lakhs ಇದೆ. ನಾವು ಈ ಟೆಂಪರರಿಗೆ ಹೊಸ ಕನೆಕ್ಷನ್ಗೆ ಮಾತ್ರ ಯಾಕೆ ಹೋಗಬೇಕಾಗಿತ್ತು? ಆ ಥರ ನಾವು ಹೋಗಿದ್ರೆ ನಾವು ಇಡೀ ಕನ್ಸ್ಯೂಮರ್ಸ್ಗೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೋದಾಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ದು ಆರ್ಡರ್ ಇಟ್ಟಿದ್ದು ಯು ಚೇಂಜ್ ಆಲ್ ದ ಮೀಟರ್ಸ್ ಅಂದ್ಬಿಟ್ಟು. ನಾವು ಆ ಥರ ಮಾಡಲಿಲ್ಲ. ಆಸ್ ಎ ಎನರ್ಜಿ ಮಿನಿಸ್ಟ್ರು ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ಯಾಕಂದ್ಬಿಟ್ಟು ನಮ್ಮ ಎಸ್ಕಾಮ್ಸಿಗೆ ಆ ದುಡ್ಡೆಲ್ಲ ಬರ್ತಾ ಇತ್ತು. ಬಟ್ ಏನಾಗ್ತದೆ, ಟೋಟಲ್ ನಾವು ಓವರಾಲ್ ಇದರಂತ ನೋಡಿದ್ರೆ ನಮ್ಮ ಸರ್ಕಾರ ಮತ್ತು ಇದ್ದಾರೆ ಅವ್ರಿಗೆ ಕಷ್ಟ ಬರ್ತದೆ. ನಾವು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. KRC ಇಂದ ಒಂದು ಡೈರೆಕ್ಷನ್ ಕೊಟ್ಟು ನಮಗೆ ಹೊಸ ಕನೆಕ್ಷನ್ಗೆ ಸ್ಮಾರ್ಟ್ ಮೀಟರ್ಸ್ ಇದು ಕಡ್ಡಾಯ ಅಂತ ನಾವು ಹೇಳಿದ್ವಿ. ರಾಜಶ್ರೀಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗೌರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಈಸ್ ನಾಟ್ ಬ್ಲ್ಯಾಕ್ ಲಿಸ್ಟೆಡ್. ನಾವು ಸುಮಾರು 4,20,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ನಮಗೆ ವಾಪಸ್ ಬರೋದು ಬರೀ 60,000 ಕೋಟಿ ರೂಪಾಯಿ ಅಂದಾಜು ಬರ್ಬೋದು, ಅಷ್ಟೇ ಬರ್ತಾರೆ. ಅದನ್ನು ಹೆಚ್ಚಿಗೆ ಮಾಡಿದ್ರೆ ಆಗೋದ ಇರೋದಲ್ಲಿ ಅದು ಅವರಿಗೆ ಕುಡಿದಿಟ್ಟು ಅದು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಎಸ್ಕಾಮ್ಸ್ ಸಮೇತ ಪಬ್ಲಿಕ್ ಯುಟಿಲಿಟಿನ ಕರೆಂಟು ಚಾರ್ಜ್ ಕೊಡಲಿಲ್ಲ ಅಂದ್ಬಿಟ್ಟು ಅವ್ರು ಕಟ್ ಮಾಡೋದಿಲ್ಲ. ಕಟ್ ಮಾಡೋದಾದ್ರೆ ಯಾವತ್ತೋ ಕಟ್ ಮಾಡಬಹುದು. ಇದು ನಮ್ಮ ಸರ್ಕಾರನ ಮೊದಲಿಂದ ಬರ್ತಾ ಇದೆ. ಒಟ್ನಲ್ಲಿ ಸ್ಮಾರ್ಟ್ ಮೀಟರ್ ಹಗರಣ ಮಾಡಿದ್ದ ಬಿಜೆಪಿಗೆ ಸಚಿವರು ಉತ್ತರ ಕೊಟ್ಟಿದ್ದಾರೆ. 15,000 ಕೋಟಿ ಅಕ್ರಮ ಆರೋಪ ಮಾಡಿದ್ದ ಬಿಜೆಪಿಗರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.